ಹಾಯ್ ಫ್ರೆಂಡ್ಸ್, ನಾನಿವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಭಾಗ್ಯ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ನಿಜವಾದ ಹೆಸರು ಬಂದು ಸುಷ್ಮಾ ಕೇರಾವ್ ಅಂತ ಇವರ ನಿಜವಾದ ಹೆಸರು. ಹುಟ್ಟಿದ್ದು 23/2/1985ರಲ್ಲಿ. ಸ್ಥಳ ಬಂದು ಕೊಪ್ಪದಲ್ಲಿ ಇವರು ಜನಿಸ್ತಾರೆ. ಎಜುಕೇಷನ್ನು BSc ಕಂಪ್ಲೀಟ್ ಮಾಡಿದ್ದಾರೆ. ಸದ್ಯಕ್ಕೆ ಇವರು ವಯಸ್ಸು ಬಂದು 41 ವರ್ಷ ಅಂತಲೇ ಹೇಳ್ಬೋದು. ಕೆಲಸ ಅಂತ ಅಂದರೆ ಆ್ಯಕ್ಟಿಂಗ್ ಇವ್ರಿಗೆ ತುಂಬ ಇಷ್ಟ ಆಗಿರೋದ್ರಿಂದ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಮತ್ತು ಭರತನಾಟ್ಯ ಕೂಡ ಇವ್ರು ತುಂಬಾ ಚೆನ್ನಾಗಿ ಗೊತ್ತಿದೆ. ಇವ್ರಿಗೆ ಭರತನಾಟ್ಯ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಮೊದಲ ಸೀರಿಯಲ್ ಬಂದು ಗುಪ್ತಗಾಮಿನಿ. ಅನಂತರ ಪ್ರೀತಮ್ ಗುಬ್ಬಿ ಅವ್ರನ್ನ 2002ರಲ್ಲಿ ಇವರು ಮದುವೆ ಆಗ್ತಾರೆ. ಅನಿವಾರ್ಯ ಕಾರಣಗಳಿಂದ ಅವ್ರ ಹತ್ರ ಡೈವರ್ಸ್ ಪಡಿತಾರೆ. ಅನಂತರ ಬಂದು ನೆಕ್ಸ್ಟು ಇವಾಗ ಎಲ್ಲ ಓಕೆ, ಇದು ಸುಷ್ಮಾ ಅವರು ತಮ್ಮ 2ನೇ ಮದುವೆನ ಮುಚ್ಚಿಟ್ಟಿದ್ರು. ಈಗ ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಅವಾರ್ಡಲ್ಲಿ ಇವರೇ ಅವ್ರ ಗಂಡ ಮತ್ತು ಮಗ ಅಂತ ಎಲ್ರಿಗೂ ತಿಳಿಸಿದ್ದಾರೆ. ಹಾಗೆ ಏನಕ್ಕೆ ಮುಚ್ಚಿಟ್ರು, ಗಂಡ ಮಗು ಇರೋದನ್ನ ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಯಾವುದೇ TV ಚಾನಲ್ಗಳಲ್ಲಾಗಲಿ ಏನಕ್ಕೆ ಹೇಳಲಿಲ್ಲ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನ ಸುಷ್ಮಾ ಅವ್ರನ್ನೇ ಕೇಳಬೇಕಷ್ಟೇ. ಹಾಗೆ ಆಗಿನ ಕಾಲದಲ್ಲೇ ಗುಪ್ತಗಾಮಿನಿ ಅನ್ನೋ ಸೀರಿಯಲ್ ತುಂಬಾ ಪ್ರಸಿದ್ಧಿಯಾಗಿತ್ತು. ಇವ್ರಿಗೆ ತುಂಬಾ ಚೆನ್ನಾಗಿ ಜನಪ್ರಿಯರಾಗಿದ್ದರು ಅಂತಲೇ ಹೇಳ್ಬೋದು. 2001ರಲ್ಲಿ ಇವ್ರದ್ದು ಟೆಲಿಕಾಸ್ಟ್ ಆಯಿತು. ಭಾಗ್ಯಲಕ್ಷ್ಮಿ ಸೀರಿಯಲ್ಲು 2023ರಲ್ಲಿ ಸ್ಟಾರ್ಟ್ ಆಯಿತು. ಆದರೆ ಈಗಲೂ ಕೂಡ ಚೆನ್ನಾಗಿ ಓಡ್ತಾ ಇದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಸಕ್ಸಸ್ ಕೊಡ್ತು. ಈಗಲೂ ಕೂಡ ಅವರು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ನಟನೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಮ್ಮ ಸೂಪರ್ ಸ್ಟಾರ್, ಜೀನ್ಸ್, ಹೀಗೆ ತುಂಬಾ ಒಂದು ರಿಯಾಲಿಟಿ ಶೋಗಳಲ್ಲಿ ಇವರು ಹೋಸ್ಟಾಗಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೋಸ್ಟ್ ಮಾಡಿದ್ದಾರೆ. ಆಮೇಲೆ ಮನೆ ಮನೆ ಮೀನಾಕ್ಷಿ, ಮನೆ ಮನೆ ಮಹಾಲಕ್ಷ್ಮಿ ಅನ್ನೋದೆಲ್ಲ ಒಂದು ರಿಯಾಲಿಟಿ ಶೋ ಇತ್ತು ಆಗೆಲ್ಲ. ಅದರಲ್ಲೆಲ್ಲ ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡ್ತಿದ್ರು. ನನ್ನಮ್ಮ ಸೂಪರ್ ಸ್ಟಾರಲ್ಲಂತೂ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಿದ್ರು, ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ಈಗಲೂ ಕೂಡ ಭಾಗ್ಯಲಕ್ಷ್ಮಿ ಅಂತ ಅಂದರೆ ಭಾಗ್ಯ ಅಂತ ಹೆಸರು ಪ್ರಸಿದ್ಧಿ ಪಡೆದಿದ್ದಾರೆ. ಇವರ ನಿಜವಾದ ಹೆಸರು ಸುಷ್ಮಾ ಅಂತ ಯಾರಿಗೂ ಗೊತ್ತಿಲ್ಲ. ಭಾಗ್ಯ ಅನ್ನೋ ಕ್ಯಾರೆಕ್ಟರೇ ತುಂಬ ಚೆನ್ನಾಗಿದೆ. ಇವ್ರಿಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಆದರೆ ರಿಯಲ್ ಲೈಫಲ್ಲಿ ಇವ್ರು ಹೀಗಿಲ್ವಂತೆ. ತುಂಬ ಕಾಮಿಡಿಯಾಗಿ ಯಾವಾಗಲೂ ನಗಿಸ್ತಿರ್ತಾರಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.